ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯ ಏನೆಂದರೆ, ಹಾಲೆಲೂಯ, ಲೂಕಾ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ 17ನೇ ವಾಕ್ಯವಾಗಿದೆ. ಅದನ್ನು ನಾನೀಗ ಓದಿಕೊಳ್ಳುತ್ತೇನೆ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಹಾಲೆಲೂಯ. ಈ ವಾಕ್ಯದಲ್ಲಿ ಒಬ್ಬ ಮನುಷ್ಯನ ಕುರಿತು ದೇವರು ಆತ್ಮನು ಮಾತಾಡಿದ್ದಾರೆ. ಹಾಲೆಲೂಯ. ಅದರಲ್ಲಿ ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅದರಲ್ಲಿ ಒಂದು ಕಳೆದು ಹೋದರೆ 99 ಕುರಿಗಳನ್ನು ಹಾಲೆಲೂಯ ಅಡವಿಯಲ್ಲಿ ಬಿಟ್ಟು ಅವನು ಕಳೆದು ಹೋದ ಒಂದು ಕುರಿಮರಿಯನ್ನು ಹುಡುಕಿ ಅದು ಸಿಕ್ಕುವ ತನಕ ಅದನ್ನು ಹುಡುಕಿ ಅದನ್ನು ಕರೆದುಕೊಂಡು ಬರುವುದನ್ನು, ಅವನು ಹೆಗಲ ಮೇಲೆ ಕೂರಿಸಿಕೊಂಡು ಬರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಹೆಗಲ ಮೇಲೆ ಕೂರಿಸಿಕೊಂಡು ಬಂದದ್ದಲ್ಲದೆ ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕರೆದುಕೊಂಡು ಬಂದು ಎಲ್ಲರನ್ನು ಸೇರಿಸಿಕೊಂಡು ಸಂತೋಷ ಪಡುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಹಾಲೆಲೂಯ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳದ ಹಾಲೆಲೂಯ 99 ನೀತಿವಂತರಿಗಿಂತ ಒಬ್ಬ ಪಾಪಿ ಮಾನಸಾಂತರ ಪಟ್ಟರೆ ಪರಲೋಕ ಸಂತೋಷ ಪಡುತ್ತದೆ ಅಂತ ದೇವರ ವಾಕ್ಯದಲ್ಲಿ ಇಲ್ಲಿ ನಾವು ಕಾಣುತ್ತೇವೆ. ದೇವರ ಮಕ್ಕಳೇ, ನಾವು ಪಾಪಿಗಳು, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಹೇಗೆ ದೇವರು ಯೇಸು ನನ್ನನ್ನು ಸೇರಿಸಿಕೊಳ್ಳುತ್ತಾರಾ, ದೇವರು ನನ್ನನ್ನು ಕ್ಷಮಿಸುತ್ತಾರಾ ಅಂತ ನೀವು ಕೇಳ್ತಾ ಇರ್ಬೋದು. ನೀವೇನೇ ತಪ್ಪು ಮಾಡಿದ್ರು ದೇವರ ಮಕ್ಕಳೇ, ನಿಮಗೆ ನೇರವಾಗಿ ಯೇಸು ಮಾತಾಡ್ತಾ ಇದ್ದಾರೆ. ದೇವರ ಆತ್ಮನ ನಿಮಗಾಗಿ ಮಾತಾಡ್ತಾ ಇದ್ದಾರೆ ಈ ವಾಕ್ಯದ ಮೂಲಕವಾಗಿ. ನೀನು ಏನೇ ತಪ್ಪಾಗಿದ್ರು, ಎಂಥ ದೊಡ್ಡ ತಪ್ಪಾಗಿದ್ರು, ಯೇಸುವಿನ ಕಡೆಗೆ ನೀನು ತಿರುಗಿಕೊಂಡು ಬರುವುದಾದರೆ ನಿನ್ನನ್ನು ಕ್ಷಮಿಸಿ ಆತನ ಸ್ವಂತ ಮಗಳಾಗಿ ಮಗನಾಗಿ ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ಆತನು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಆತನು ಸಿದ್ಧವಾಗಿದ್ದಾರೆ. ನೀನು ಒಪ್ಪಿಸಿ ಕೊಡುವುದಾದರೆ ಅದು ಯಾವ ತಪ್ಪಾಗಿದ್ರು, ಅದು ಯಾವ ಪಾಪವಾಗಿದ್ರು ದೇವರು ನಿನ್ನನ್ನು ಕ್ಷಮಿಸಿ ನಿನ್ನ ಹಾಲೆಲೂಯ ದೇವರ ಮಗುವಾಗುವ ಅಧಿಕಾರವನ್ನು ನಿನಗೆ ಕೊಟ್ಟು ಹಾಲೆಲೂಯ ಆಶೀರ್ವಾದ ಮಾಡಿ ಅನೇಕರ ಮುಂದೆ ನಿನ್ನ ತಲೆಯನ್ನು ಎತ್ತಲ್ಪಡುವಂತೆ ದೇವರು ನಿಮ್ಮನ್ನು ಮಾಡ್ತಾರಂತ ಹೇಳ್ಕೊಂಡು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.